ಬಹುತೇಕ ನಿಮ್ಮನ್ನು ನೋಡಿದರೆ ಗೊತ್ತಾಗತ್ತೆ. ಅಪ್ಪಾಜಿಯವರು ಕೇಳಿದೆ ನಾನು ಎಷ್ಟು ಸಮಯ ಆಯಿತು ಇವ್ರು ಕೂತು ಅಂತ. 6 ಗಂಟೆಯಿಂದ ಹಿಡಿದು ಸುಮಾರು 9:30 ಆದರೂ ಕೂತಿದ್ದೀರಿಲ್ಲ. ಬಹುತೇಕ ನೀವು ಹೀಗೆ ಕೂಡಿರೋದು ಅಷ್ಟು ಆಶ್ಚರ್ಯಕರ ಸುದ್ದಿ. ಯಾಕಂತ ಕೇಳಿದರೆ ನೆಲದ ಮೇಲೆ ಕೂತ್ಕೊಂಡು ಇಷ್ಟು ಸಮಾಧಾನ ಸಾವಧಾನದಿಂದ ನೀವು ಕೇಳ್ತಾ ಇದ್ದೀರಿ ಅಂದರೆ ಅದ್ಯಾವ ಶಕ್ತಿ ನಿಮ್ಮನ್ನು ಕುಣಿಸಿಲ್ಲ, ಅದೊಂದು ಅಪರೂಪ ಸಿದ್ಧ ಶಕ್ತಿ ನಿಮ್ಮನ್ನು ಇಲ್ಲಿ ಕುಡಿಸೋದ. ಇದು ಭಾಳ ದೊಡ್ಡ ಶಕ್ತಿ. ಬಹುತೇಕ ಇವತ್ತಿನ ಕಾರ್ಯಕ್ರಮ ನಿಜವಾಗಲೂ ಅಪರೂಪವಾದ ಕಾರ್ಯಕ್ರಮ. ಎಲ್ಲ ಪೂಜ್ಯದ್ವಯರು ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಬಹುತೇಕ ಇವತ್ತಿನ ವೇದಿಕೆಯ ಚಿಂತನ ಮಂಥನಗಳನ್ನು ನೋಡಿದರೆ ಭಾಳ ದೊಡ್ಡ ಸಂತೋಷ ಆಯಿತು. ಸುಮಾರು ಹುಬ್ಬಳ್ಳಿಯಿಂದ ಇಲ್ಲಿಗೆ ನಾವು ಬಂದಿದ್ದೀವಿ. ಭಾಳ ಆಯಾಸ ಆಗಿತ್ತು. ಆದರೆ ನಿಮ್ಮ ಪರಮ ಪೂಜ್ಯರ ಒಂದು ಮುಖವನ್ನು ನೋಡಿದಾಗ ಅದು ಮುಖದೊಳಗೆ ಏನದ ಅಂತ ಕೇಳಿದರೆ ಇದು ಎಲ್ಲ ನಂದನ್ನುವಂಥ ಅಪ್ಪಿಕೊಳ್ಳುವಂತಹ ತಾಯಿಯ ಮನಸ್ಸೈತಲ್ಲ, ಅದನ್ನು ನೋಡಿದರೆ ಭಾಳ ದೊಡ್ಡ ಸಂತೋಷ. ಬಹುತೇಕ ಹೆಣ್ಣು ಮಗಳು ತವರು ಮನೆಗೆ ಯಾವ ಉಡುಗೆ ತೊಡುಗೆಗಳಿಗೆ ಹೋಗೋದಿಲ್ಲ. ತಾಯಿಯ ಮುಖವನ್ನು ನೋಡಿದರೆ ವರ್ಷವಿಡೀ ದನವೆಲ್ಲ ತಾಯಿದು ಹರಿಸಿ ಹೋಗಿಬಿಡ್ತದೆ. ಯಾವಾಗ ಅಂತ ಕೇಳಿದರೆ ತಾಯಿಯ ಮುಖ ನೋಡಿದರೆ. ಹಾಗೆ ಈ ಸಂಸಾರದಲ್ಲಿ ಏನಾದರೂ ನೋವುಗಳನ್ನು ಕಷ್ಟಗಳನ್ನು ಇವನ್ನೆಲ್ಲವನ್ನು ನೀಗಿಸಿ ನಮ್ಮನ್ನು ಹಾರೈಸುವಂತಹ ಜಗತ್ತಿನ ಏಕೈಕ ಬದುಕು ಯಾವುದು ಅಂತ ಕೇಳಿದರೆ ಗುರುತತ್ವ ಬಂಧುಗಳೇ. ಬಹುತೇಕ ಎಲ್ಲ ಸಂಬಂಧಗಳ ಹಳಚಿ ಹೋಗುವುದವ, ಹಾಳಾಗುವುದವ, ನಾಶ ಆಗುವುದವ. ಯಾಕಂತ ಕೇಳಿದರೆ ನಿಮ್ಮ ಕಿಶೆ ಭಾಳ ದೊಡ್ಡದು ಬೆಚ್ಚಗೈತಂದ್ರೆ ಗೆಳೆಯರು ಸುತ್ತಕ್ಕರ. ನೀವು ಭಾಳ ದೊಡ್ಡ ಮನೆ ಕಟ್ಟಿಸಿದಿರಿ ಅಂದರೆ ಅವ್ರು ನಮ್ಮ ದೂರದ ರಿಲೇಷನ್ ಆಗಬೇಕು ಅಂತ ಹೇಳಿ ಹಾರೈಸ್ತಾರೆ. ಜರ್ಕರ್ತ ಸಾಲ ಮಾಡಿದಿರಿ ದೇನೇ ಆಗೈತೆ ಅಂತ ಸುದ್ದಿ ಆಗಬೇಕು. ಯಾರಂತ ಕೇಳಿದರೆ ನಿಮ್ಮ ಸಂಬಂಧಿಕರು ಏನವ್ರಂತ ಕೇಳಿದರೆ ನಮ್ಮ ಸಂಬಂಧಿಕರ ಕರೆರಿ, ಅವರಿಗೆ ನಮಗೆ ಭಾಳ ದೂರ ಐತೆ ಅಂತ ಹೇಳ್ತಾರೆ. ಯಾವಾಗ ಸಾಲ ಸೂಲ ಆಗಿದ್ರೆ. ಆದರೆ ನಿಮ್ಮ ಕಷ್ಟದೊಳಗಿರಿ, ದುಃಖದೊಳಗಿರಿ, ಆನಂದದೊಳಗಿರಿ, ನಿಮ್ಮನ್ನು ಸದಾವಕಾಲ ಎತ್ಕೊಳ್ತಕ್ಕಂಥ ಜೀವ ಯಾವುದು ಅಂದ್ರೆ ಗುರುತತ್ವ ಬಂಧುಗಳೇ. ಮಮ್ಮೇಟ ಗುಡ್ಡದೊಳಗೆ ಈ ಪದವಿಗಳೆಲ್ಲ ಸುಮ್ಮನೆ ಬರುವುದಿಲ್ಲ. ಇವು ಪ್ರಯತ್ನದಿಂದನೂ ಬರೋದಿಲ್ಲ, ಜಾಣತನದಿಂದ ಮೊದಲೇ ಬರೋದಿಲ್ಲ. ಯಾಕಂತ ಕೇಳಿದರೆ ಗುಡ್ಡದೊಳಗೆ ಮಮ್ಮೇಟ ಪರಮ ಪೂಜ್ಯರು ಇದ್ದಾಗ ಸುಮಾರು 100 ಒಲಿ ಹೂಡೋದು ಬರ್ತತಿ. 100 ಒಲಿಗಳನ್ನು ಹೂಡಿ ಬಂದ ಭಕ್ತರಿಗೆ ಹೋಳಿಗೆ ಪ್ರಸಾದ, ಹುಗ್ಗಿ ಪ್ರಸಾದ ಮಾಡೋ ಸಂದರ್ಭ ಬಂದಾಗ ಆವತ್ತಿನ ದಿನಮಾನಗಳಲ್ಲಿ ಲೈಟ್ ಇರೋಕ್ಕಿಲ್ಲ. ಒಬ್ಬ ಸಣ್ಣ ತುಂಟ ಬಾಲಕ, ಯಾವ ಸನ್ಯಾಸ ಆಸೆನೂ ಇಲ್ಲ, ಸಂಸಾರಿ ಆಸೆ ಇಲ್ಲ. ಇದ್ದ ಆಸೆ ಯಾವುದು ಅಂದ್ರೆ ಗುರುವಿನ ಸೇವಾ ಮಾಡಬೇಕನ್ನೋ ಒಂದೇ ಆಸೆ. ಬೆಳಕನ ಇಲ್ಲ, ಇಡೀ ರಾತ್ರಿ ಪೂರ್ಣ ಒಲೆ ಕಟ್ಟಬೇಕು. ಅದು ಒಂದಲ್ಲ 100 ಒಲೆಗಳನ್ನು ಕಟ್ಟಬೇಕು. ಆ ಗ್ಯಾಸ್ ಹೊತ್ತುಕೊಂಡಂಥ ಬಾಲಕನ ತಲೆ ಮೇಲೆ ಗ್ಯಾಸ್ ಹೊಲಿಸಿ ಎಲ್ಲರೂ ಒಲೆ ಕಟ್ತಿರ್ತಾರೆ. ಆ ಗ್ಯಾಸ್ ಹೊತ್ಕೊಂಡು ಎಲ್ಲಿ ಬೆಳಕಿಲ್ಲ ಅಲ್ಲಿ ಕರೆದ್ರೆ ಹೋಗಿ ನಿಲ್ಲಬೇಕು. ಅಲ್ಲಿ ಒಲಿ ಕಟ್ಟುವ ಮಠ, ಅಲ್ಲಿ ರಾಡಿ ಕಲಿಸಿ ಒಲಿ ಹೂಡುವ ಮಠ. ಇದು ಎಲ್ಲಿವರೆಗೆ ಬಾಲಕನ ಪ್ರಯತ್ನ ಅಂದ್ರೆ ಬಹುಶಃ 1 ತಾಸಲ್ಲ, 2 ತಾಸಲ್ಲ, ಸಾಯಂಕಾಲ 7 ಗಂಟೆ ಗ್ಯಾಸ್ ಹೊತ್ಕೊಂಡಂತಹ ಬಾಲಕ ಬೆಳಗಿನ 6 ಆದರೂ ಗ್ಯಾಸ್ ತೆಳಗಿಡೋದಿಲ್ಲ. ಈ ಸದೃಶ್ಯವನ್ನು ನೋಡಿ ಗುರುದೇವ ಪರಮ ಪೂಜ್ಯ ಮದಗುಂಡ ಮಹಾರಾಜರು ಕರೆದ ತಲೆ ಮೇಲೆ ಹಸ್ತ ಇಡಲಿಲ್ಲ. ನಿನಗೇನು ಬೇಕು ಕೇಳು ಅಂದಾಗ ಮತ್ಯಾರಾಗಿದ್ರೆ ಏನೇನು ಕೇಳಿಬಿಡ್ತಿದ್ರು. ನನಗೇನು ಬೇಡ, ನನಗೆ ಕೊಡುವುದಾದ್ರೆ ನಿನ್ನ ಕೃಪೆ ಒಂದು ನನ್ನ ಜೋಡೆ ಸದಾವಕಾಲ ಇರಲಿ ಅಂಥೇಳಿ ಕೇಳಿದಂಥ ಜೀವ ಅದು ಯಾವುದೂ ಅಲ್ಲ. ಇವತ್ತು ನಿಮ್ಮ ಮುಂದೆ ಕೂತಂಥ ಪರಮ ಪೂಜ್ಯರು ಆವತ್ತು ಪಡೆದ ದೊಡ್ಡ ಕರುಣೆ
ಇವತ್ತಿಗಿಷ್ಟು ದೊಡ್ಡದಾಗಿ ಹೊರಹೊಮ್ಮಕ್ಕತ್ತದ. ಬಹುತೇಕ ಸುಮ್ಮನೆ ಇದು ಬರೋದಿಲ್ಲ. ಬೀಜವನ್ನು ಹಾಕಿದಾಗ ಸುಮ್ಮನೆ ಬೆಳೆ ಬರೋದಿಲ್ಲ. ಬಹುತೇಕ ಗುರುತತ್ವ ಅನ್ನೋದು ಭಾಳ ಕಷ್ಟಕರ. ಇವತ್ತು ಈ ಕಾರ್ಯಕ್ರಮಗಳೆಲ್ಲ ಆಗಾಕತ್ತಿದ್ರೆ ನಾವುಗಳೆಲ್ಲ ಕೂತಿದ್ದೀವಿ, ಇವ್ರು ಯಾಕೆ ಹೊಂಟ್ರು, ಇವ್ರು ಉಂಡಾರಿಲ್ಲೋ, ಇವ್ರು ಯಾವಾಗ ಬಂದರು, ಇವ್ರು ಮಾಲೆ ಹಾಕಬೇಕು, ಅವ್ರು ಇನ್ನೂ ಮಾತಾಡೋರು ಅದಾರ, ಇವ್ರ ಕಾಲು ನೋಸಕತ್ತವ. ಈ ಎಲ್ಲ ಚಿಂತೆ ನಮಗೆ ಯಾರಿಗೂ ಇಲ್ಲ, ಅವ್ರಿಗೇನದ, ಅವ್ರು ಮಾತ್ರ ಇನ್ನೂ ಉಂಡೇ ಇಲ್ಲ. ಅವರು ಇದೇ ಗುರುತತ್ವ ಬಂಧುಗಳೇ ಬಹಳ ಅಪರೂಪದ ಕಾರ್ಯಕ್ರಮ. ಅದಕ್ಕೆ ಹೇಳ್ತಾರೆ, ಬದುಕಿನೊಳಗೆ ಎಲ್ಲ ಗಳಿಸಬಹುದು. ಚಿನ್ನ, ಹೊಣ್ಣ, ಬಂಧು ಬಳಗ ಇವನ್ನೆಲ್ಲ ಗಳಿಸಬಹುದು. ಪರಂ ಪೂಜ್ಯ ಮಾಷಾಳದ ಶ್ರೀಗಳು ಹೇಳಿದರು, ಯಾವುದನ್ನು ಗಳಿಸಬೇಕು ಅಂತ ಕೇಳಿದರೆ ತಗೊಂಡು ಹೋಗುವಂಥದ್ದು ಗಳಿಸಬೇಕು, ಬಿಟ್ಟು ಹೋಗುವಂಥದ್ದು ಗಳಿಸಬಾರದು ಅಂದರು. ತಗೊಂಡು ಹೋಗುವಂಥದ್ದು ಯಾವುದು ಅಂತ ಕೇಳಿದರೆ, ಏನಿಷ್ಟು ಸಮಯ ಆದರೂ ನಿಮ್ಮ ಕಾಲು ನೋಯಿಸಿದ್ರು, ಕಾಲು ಜುನ್ನು ಬಂದರು, ಆಚೆ ಕಡೆ ಕಾಲು ಈಚೆಕಿಟ್ಟು, ಈಚೆ ಕಡೆ ಕಾಲು ಆಚೆಕಿಟ್ಟು, ಬ್ಯಾಸರು ಬಂದರು ಇವರ ಒಬ್ಬರು ಕಡೆಗೆ ಮಾತಾಡೋರಂತ ತಿಳ್ಕೊಂಡು ನಿಮ್ಮನ್ನು ನೀವು ಸಂತೈಸಿ ಇವತ್ತು ಗುರುವಿನ ಮುಂದೆ ಕೂತು ಮರುಗಿದ್ರು ಇದರೊಳಗೆ ಒಂದು ತಪಸ್ಸು ಬೆಳೆದದಲ್ಲ, ಇದೇ ಸತ್ಯ ದರ್ಶನ, ಇದೇ ಸತ್ಯ ದರ್ಶನ. ಆ ದೇವಯಜ್ಞಗಳಿಗೆ ಬಹುತೇಕ ಬಹಳ ವಿಘ್ನಗಳಿರ್ತವೆ. ಗುರುಗಳ ಮುಂದೆ ಕೂಡುವುದಾಗಲಿ, ಶಾಸ್ತ್ರ ಕೇಳುವುದಾಗಲಿ, ನಿಮ್ಮ ಮೈಯೊಳಗೆ ಏನಾರು ದುಷ್ಟ ಶಕ್ತಿ ಇದ್ದು ಅಂದ್ರೆ ಅವು ನಿಮ್ಮನ್ನು ಕೂಡ್ರು ಬಿಡ್ರಂಗಿಲ್ಲ, ನಡಿ ಎದ್ದು ಹೋಗಿ ಬಿಡೋನು ಅಂತವ. ಯಾರಲ್ಲಿ ಪುಣ್ಯಾಂಶ ಇರ್ತದೆ ಅವರ ಮಾತ್ರ ಈ ಸಾಧು ಸಂಗಮ ಮುಂದೆ ಕುಂಡ್ಲಿಕ್ಕೆ ಅರ್ಹರಿದ್ದೀರಿ. ಹಾಗಾಗಿ ಇಲ್ಲಿ ಬದುಕಿನೊಳಗೆ ಎಲ್ಲವನ್ನು ಗಳಿಸಬಹುದು. ಹಣ ಗಳಿಸಿದವರಷ್ಟ ದೊಡ್ಡವರಲ್ಲ, ಗುಣ ಗಳಿಸಿದವರು ಭಾಳ ದೊಡ್ಡವರು. ಭಾಳ ರೊಕ್ಕ ಗಳಿಸಿದ್ರಿ ಅಂದರೆ ಕಾರು ಬಂಗ್ಲೆ ತಗೋಬಹುದು. ಭಾಳ ರೊಕ್ಕ ಅದಾವಂದ್ರೆ ಚಲೋ ಊಟ ಖರೀದಿ ಮಾಡ್ಬೋದು, ಹಸು ಖರೀದಿ ಮಾಡೋಕ್ಕಾಗಲ್ಲ. ಚಲೋ ಹಾಸಿಗೆ ಖರೀದಿ ಮಾಡ್ಬೋದು, ರೊಕ್ಕ ಅದಾವಂದ್ರೆ ನಿದ್ದೆ ಖರೀದಿ ಮಾಡೋಕ್ಕಾಗಲ್ಲ. ರೊಕ್ಕ ಭಾಳ ಅದಾವಂದ್ರೆ 2 ಫ್ಲೋರ್ ಮನೆ ಕಟ್ಬೋದು, ಮನ್ಯಾಗ ಇರಕ್ಕೆ ನೆಮ್ಮದಿ ಖರೀದಿ ಮಾಡೋಕ್ಕಾಗಲ್ಲ. ಆದರೆ ಇಂಥ ಸಿದ್ಧ ಕುಲ ಚಕ್ರವರ್ತಿಗಳಿಂದ ಬಂದಂಥ ಸಿದ್ಧ ಸಂದೇಶಗಳನ್ನು, ಸಿದ್ಧಿಯ ಪುರುಷರ ಸಂಕಲ್ಪಗಳು ನಮ್ಮ ಹೃದಯಕ್ಕೆ ತಾಕಿದವು ಅಂದ್ರೆ ನಮ್ಮ ಬಾಳು ಬಂಗಾರ ಆಗತ್ತೆ. ಮನುಷ್ಯಗ ಮಣ್ಣಂದ್ರೆ ಭಾಳ ಪ್ರೀತಿ. ಮನುಷ್ಯನಿಗೆ ಮಣ್ಣಂದ್ರೆ ಭಾಳ ಪ್ರೀತಿ, ಮಣ್ಣಿಗೂ ಮನುಷ್ಯ ಅಂದ್ರೆ ಭಾಳ ಪ್ರೀತಿ. ಮನುಷ್ಯಾಗ ಮಣ್ಣು ಅಂದ್ರೆ ಭಾಳ ಪ್ರೀತಿ. ಎಲ್ಲರ ಹೊಲ ತಗೋದು, ಮನೆ ತಗೋದೈತೆ ಅಂದ್ರೆ 6 ತಿಂಗಳ ಗಂಟ್ಲೆ ನಿದ್ದೆ ಹತ್ತಲ್ಲ. ಮಣ್ಣು ಅಂದ್ರೆ ಅವನಿಗೆ ಭಾಳ ಪ್ರೀತಿ. ಆ ಮಣ್ಣಿಗೂ ಇವು ಅಂದ್ರೆ ಭಾಳ ಪ್ರೀತಿ. ಆದರೆ ಕಡೆಗೆ ಗೆದಿಯುವುದು ಯಾವುದು ಅಂದ್ರೆ ಮಣ್ಣಿನೊಳಗೆ ಮನುಷ್ಯನ ಸೇರ್ಯಾನ ವಿನಃ ಮನುಷ್ಯನೊಳಗೆ ಮಣ್ಣು ಸೇರೋದಿಲ್ಲ. ಒಂದು ಸಾರಿ ಮಣ್ಣನ್ನು ತುಳಿತಿದ್ದ ಹದ ಮಾಡಿ, ಮಣ್ಣು ತುಳಿಯುವಾಗ ಮಣ್ಣು ಹೇಳಿತಂತ, ಎಷ್ಟು ತುಳಿ ನನ್ನ, ನಿನ್ನೊಂದು ದಿವಸ ತುಳಿ ಕಾಲ ನನಗೂ ಬರ್ತೈತೆ ಅಂತ ಮಣ್ಣು ಹೇಳಿತಂತ. ಅದಕ್ಕಾಗಿ ನಮ್ಮ ಬಾಳಿನಲ್ಲಿ ಕಲ್ಕೋಬೇಕಾದದ್ದು ಗುರು ಸನ್ನಿಧಾನದಲ್ಲಿ ಭಾಳ ತಿಳ್ಕೋಬೇಕಾದ. ಆದರೆ ತಿಳಿಲಿಕ್ಕೆ ಇಲ್ಲಿ ಭಾಳ ವಿಘ್ನಗಳು ಬರ್ತವೆ. ಅದು ಜಾತಿ ವಿಘ್ನಾರ ಬರ್ತದೆ, ಸೌಕರ್ಯಕ್ಕೆ ವಿಘ್ನಾರ ಬರ್ತದೆ, ದೊಡ್ಡಸ್ತ ವಿಘ್ನಾರ ಬರ್ತದೆ. ಗುರು ಸನ್ನಿಧಾನದಲ್ಲಿ ಬಂದ ನಿಮಗೆ ಜಾತಿ ಇವತ್ತು ನೆನಪಾಗಿಲ್ಲ ಅಂದ್ರೆ ಗುರುಗಳ ಆಶೀರ್ವಾದ ಪಡೆದಿದ್ದೀರಿ ಅಂತ ತಿಳ್ಕೋಬೇಕು. ನಿಮಗಿಲ್ಲಿ ಬಂದ ನಿಮ್ಮ ಸೌಕರ್ಯಕ್ಕೆ ನೆನಪು ಆಗುವಲ್ತಂದ್ರೆ ಗುರು ಸನ್ನಿಧಾನದೊಳಗೆ ಅದೀವಿ ಅಂತ ತಿಳ್ಕೋಬೇಕು. ಗುರು ಸನ್ನಿಧಾನ ಅಂದ್ರೆ ಬಹಳ ದೊಡ್ಡ ಅಪರೂಪವಾದದ್ದು. ಇವನ್ನೆಲ್ಲ ಬಿಟ್ಟು ಬರೀ ರೊಕ್ಕನ ನಮಗೆ ಶ್ರೇಷ್ಠ ಅಂದ್ರೆ ಬದುಕಿನೊಳಗೆ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬನ ಶವಯಾತ್ರೆ ನಡೆದಿತ್ತಂತೆ. ಶವ ತಗೊಂಡು ಹೋಗ್ತಿದ್ರಂತೆ. ಅವನ ಶವದ ಮೇಲೆ ಚಿಲ್ಲರ ರೊಕ್ಕ ಹಾರಿಸ್ತಿದ್ರಂತೆ. ಅವು ಹೆಣದ ಮೇಲೆ ಬಿದ್ದ ಕೊಯ್ನ ಉಳ್ಕೋತ ಬಂದು ಒಬ್ಬ ಗುರುಗಳ ಪಾದಕ್ಕೆ ಬಿತ್ತಂತೆ. ಗುರುಗಳ ಬಗ್ಗೆ ಆ ರೊಕ್ಕ ತಗೊಂಡ್ರಂತೆ. ರೊಕ್ಕಕ್ಕೆ ಕೇಳಿದ್ರಂತೆ. ರೊಕ್ಕ ಊರೊಳಗೆ ನಿಂದ ಸುದ್ದಿ, ಗುಡಿ ಗುಂಡಾರದೊಳಗೆ ನಿಂದ ಸುದ್ದಿ, ಕೋರ್ಟ್ ಕಚೇರಿಯಾಗೂ ನಿಂದ ಸುದ್ದಿ ಅಂಥೇಳಿ ರೊಕ್ಕಕ್ಕೆ ಕೇಳಿದ್ರಂಥವ್ರು. ಆವಾಗ
ಎಲ್ಲಿ ಹೋದ್ರೆ ನಿಂದ ದೂರಿಲ್ಲ ಅಂತ ಗುರುಗಳು ರೊಕ್ಕಕ್ಕೆ ಕೇಳಿದಾಗ ರೊಕ್ಕ ಹೇಳಿತಂತೆ, ನಾ ಏನು ಹೆಣದ ಮೇಲೆ ಮೆರಿಬೇಕಂತ ನನಗೇನು ಆಸೆ ಇರಾಕಿಲ್ಲ, ಇವು ಏನು ಹೆಣ ಆಗಿದಾನಲ್ಲ ಇವು ಇಟ್ಟು ದಿವಸ ನನ್ನ ಟೇಜರಾಗಿಟ್ಟು ಕೀಲಿ ಹಾಕಿ ನನ್ನ ಟೇಜ್ರಾಗ ಕೀಲಿ ಹಾಕಿ ನಾ ಅದನ್ನಂತೇಳಿ ಇವು ಊರಾಗ ಮೆರೆದಿದ್ದ, ನನ್ನ ಒಳಗಿಟ್ಟು ಇವು ಮೆರೆದಿದ್ದ, ಇವನು ಒಳಗಿಡೋದು ಬಂದೈತಿ, ಅದಕ್ಕೆ ನಾ ಮೆರೆಯಕತ್ತನಂತ ರೊಕ್ಕ ಹೇಳ್ತಾನೆ. ಇದು ಬದುಕಲ್ಲ. ಇವತ್ತು ಎಷ್ಟೋ ಕಷ್ಟಪಟ್ಟು ಈ ಮಹಾಜಾತ್ರೆ ನಡಿಬೇಕಂದ್ರೆ ನಿಮ್ಮ ಪ್ರಯತ್ನ ಮೀರಿ ಏನು ಧನ ಸಹಾಯವನ್ನು ಮಾಡಿದಿರಲ್ಲ, ನೀವೆಲ್ಲರೂ ಧನ್ಯವಂತರು, ನೀವೆಲ್ಲರೂ ಪುಣ್ಯವಂತರು. ಈ ಜಾತ್ರೆಗೆ ಏನು ನಿಮ್ಮ ಪ್ರಯತ್ನವನ್ನು ಮೀರಿ ದವಸ ಧಾನ್ಯಗಳನ್ನು ಕೊಟ್ಟಿದಿರಲ್ಲ, ನೀವೆಲ್ಲರೂ ಪುಣ್ಯವಂತರು. ಇಷ್ಟೆಲ್ಲ ಸಮಯವಾದರೂ ಏನು ಕೂತಿದ್ರಲ್ಲ, ನೀವು ಭಾಳ ದೊಡ್ಡ ಪುಣ್ಯವಂತರು. ಬಹುತೇಕ ಪರಂ ಪೂಜ್ಯರು ಇವತ್ತು ತಾವಷ್ಟೇ ಬೆಳೆದಿಲ್ಲ. ಪರಂ ಪೂಜ್ಯರು ಇವತ್ತು ಕರ್ನಾಟಕದ ಉದ್ದಗಲಕ್ಕೂ ರಾಜ್ಯದ ಉದ್ದಗಲಕ್ಕೂ ಕೌಲಗುಡ್ಡದ ಅಮರಸಿದ್ದೇಶ್ವರ ಸ್ವಾಮಿಗಳಂತಾರೆ ವಿನಃ ನಿಮ್ಮ ಊರನ್ನ ಹೆಸರು ಫಸ್ಟ್ ಬರ್ತತಿ, ಹಿಂದಾಡಿ ಅವ್ರ ಹೆಸರು ನಂತರ ಬರ್ತತಿ. ಇವತ್ತು ಕರ್ನಾಟಕ ಉದ್ದಗಲಕ್ಕೂ ಈ ಊರಿನ ಹೆಸರು ರಾಜ್ಯದ ಮೂಲೆ ಮೂಲೆಗೆ ಮುಟ್ಟಿಸಿದವರು ಪರಂ ಪೂಜ್ಯರು. ಯಾಕಂತ ಕೇಳಿದರೆ ಅವರ ಸಹಕಾರ ಸಹನೆ ಭಾಳ ದೊಡ್ಡದದ. ಪರಂ ಪೂಜ್ಯರು ನಯನಗರ ನಮ್ಮ ಶ್ರೀಮಠದ ಜಾತ್ರೆಗೆ ವರ್ಷ ಬರ್ತಾರೆ. 8 ಸಲ ಬಂದಾರ ಅಂದ್ರೆ ಸುಮಾರು ಒಂದು 7-8 ಸಲ ಬಂದಾರ. ನಾ ಮಾತ್ರ ಇದೇ ಸಲ ಫಸ್ಟ್ ಬಂದೀನಿ. ಅಜ್ಜಾರನ್ನ ಕೇಳಿ, ಒಂದು ಫೋನ್ ಹಚ್ಚಿರೋ ಬುದ್ಧಿ ಇಲ್ಲಿಂದ ಅಲ್ಲಿ ಬಂದಿರಿ, ನೀವು ಎಷ್ಟು ಕಷ್ಟಪಟ್ಟರೆ ನಾನು ಆವತ್ತಿಂದ ಹಿಡಿದು ಇವತ್ತು ಒಂದು ದಿನ ಬಂದಿನ ಇಷ್ಟು ಕಷ್ಟ ಆಗ್ಯದ ಅಂದೆ. ಯಾಕಂತ ಕೇಳಿದರೆ ಅವರು ಸಿದ್ಧ ಪುರುಷರ ಅಪಾರ ಸೇವೆ ಮಾಡಿದವರು. ಎಲ್ಲರನ್ನೂ ಗುರು ರೂಪದೊಳಗೆ ನೋಡ್ತಾರೆ, ಸ್ನೇಹ ರೂಪದೊಳಗೆ ನೋಡಲಿಲ್ಲ. ಮಠಕ್ಕೆ ಬಂದಾಗ ಅಪ್ಪ ಅವ್ರು ಹೇಳಿದರು, ದೊಡ್ಡ ಜಾತ್ರೆ ಮಾಡಕತ್ತೇನಪ್ಪ, ಆದ್ರೆ ಇನ್ನೂ ಪಟ್ಟಿ ಮಾಡಿಲ್ರಪ್ಪ, ಇನ್ನೂ ಹಳ್ಳಿಗೆ ಹೋಗಿಲ್ಲ ಅಂದ್ರೆ ನನಗೆ. ನಾ ಅಂದೆ, ಚಿಂತೆ ಮಾಡಬೇಡಪ್ಪ, ನೀ ಏನು ಲಸ್ಮವನ್ನ ಹುಡ್ಕಕ್ಕೆ ಹೋಗಬೇಡ, ಲಸ್ಮವನ್ನ ಹುಡ್ಕುವಂಥ ವ್ಯಕ್ತಿ ನೀ ಅಲ್ಲ, ನಿನ್ನ ಲಸ್ಮ ಹುಡ್ಕೊಂಬರ್ತಾಳೆ ಹೋಗಪ್ಪ ಅಂತ ಅವತ್ತು ನಾ ಹೇಳಿದೆ. ಕಟ್ಟಿ ಆಳಿದವರಲ್ಲ, ಇಟ್ಟು ಆಳಿದವರು ಸಿದ್ಧರಲ್ಲ, ನೋಡಿ ಆಳಿದವರು ಸಿದ್ಧರಲ್ಲ, ಹೇಳಿ ಆಳದವರು ಸಿದ್ಧರಲ್ಲ, ನೋಡದೆ ಕಟ್ಟದೆ ಮಾಡದೆ ಇರದೆ ಅಂದು ಇಂದು ಸಂಕಲ್ಪವೇ ಸಿದ್ಧರೆಂದು ಆಳಿದರು ನಿಜ ಸಿದ್ಧರು ನೋಡ ಅನ್ನುವ ಮಾತನ್ನು ಹೇಳ್ತಾ ಈ ಒಂದು ಪರಂ ಪೂಜ್ಯರ ಒಂದು ಪ್ರಯತ್ನ ಇಷ್ಟುದ್ದಕ್ಕೂ ಶಿಕ್ಷಣ ಸಂಸ್ಥೆ, ಈ ಶಾಲೆ, ಈ ಜನ, ಈ ಕಟ್ಟಡ ಬಹುತೇಕ ಪರಂ ಪೂಜ್ಯರಿಗೆಲ್ಲ ಅದು ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಸಂಸ್ಕಾರಕ್ಕಾಗಿ ಪರಂ ಪೂಜ್ಯರ ಅಪಾರವಾದ ಸೇವೆ ಅದ. ಆದರೆ ಅವ್ರಿಗೊಂದು ನಾವೇನು ಮನವಿ ಮಾಡ್ತೀವಿ ಅಂದರೆ, ಭಾಳ ದೂರ ಟ್ರಾವೆಲ್ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಲಿ ಪರಂ ಪೂಜ್ಯರು, ಆರೋಗ್ಯದೆಡೆ ಗಮನ ಕೊಡಲಿ. ಯಾಕಂದರೆ ಇನ್ನೂ ಏನು ಯುವಕರಿಲ್ಲ ಅವರು, ಯಾಕಂದರೆ ಓಡಾಟ ಭಾಳಷ್ಟು ಅನಾರೋಗ್ಯದಾಯಕದ. ಪರಂ ಪೂಜ್ಯರ ಒಂದು ಆರೋಗ್ಯವು ತಮ್ಮ ಭಾಳ ದೊಡ್ಡ ಜವಾಬ್ದಾರಿ ಅದ. ನೀವು ಗ್ರಾಮದವರು ಅವ್ರನ್ನ ಭಾಳ ಚಂದ ರಕ್ಷಣೆ ಮಾಡಬೇಕು. ನಿಮ್ಮ ಮಕ್ಕಳಂತ ರಕ್ಷಣೆ ಮಾಡಿರಿ, ನಿಮ್ಮ ತಂದೆ ಅಂತ ರಕ್ಷಣೆ ಮಾಡಿರಿ, ನಿಮ್ಮ ಸೋದರಂತ ರಕ್ಷಣೆ ಮಾಡಿರಿ. ಒಬ್ಬ ಗುರುವಿನ ಬೆಳೆಸೋದು ಭಾಳ ದೊಡ್ಡ ಶಕ್ತಿ ಅದ. ಗುರುವಿನ ಶಕ್ತಿ ಯಾವಾಗ ಗೊತ್ತಾಕತ್ತೆ ಅಂತ ಕೇಳಿದರೆ, ನಿಮ್ಮ ಬದುಕಿಗೆ ಬೆಳಕನ್ನು ಕೊಡ್ತಕ್ಕಂತಹ ಅಗಾಧವಾದ ಸಿದ್ಧಿಯ ಕೆಲಸ ಆ ಪರಂ ಪೂಜ್ಯರಲ್ಲಿ ನಾವು ಕಂಡಿದ್ದೀವಿ. ಅಂಥ ಪರಂ ಪೂಜ್ಯರನ್ನು ಪಡೆದ ತಾವುಗಳೆಲ್ಲ ಭಕ್ತರು ಧನ್ಯವಂತರು, ಪುಣ್ಯವಂತರು ಅಂತ ಹಾರೈಸುತ್ತಾ ತಮಗೆಲ್ಲ ಸದಾವಕಾಲ ಗುರುವಿನ ಆಶೀರ್ವಾದ ಇರಲಿ. ಅಜ್ಜ ಅವರು ಹೇಳಿದ್ರಂಥ ಒಂದು ಕಾಲಜ್ಞಾನವನ್ನು ಕೇಳ್ರ ಮಕ್ಕಳ್ರೆ ಹೇಳೋದು ಕೇಳೋದು ನಿತ್ಯತ್ತು ಮಕ್ಕಳ್ರೆ, ವಿಷದ ಗಾಳಿ ಬೀಸಿತ್ತು ಮಕ್ಕಳ್ರೆ, ಕಲ್ಲು ಕೋಳು ಕೂಗ್ಯಾವ ಮಕ್ಕಳ್ರೆ, ಕಲ್ಲು ಕೋಳಿಗ್ಯಾವ ಮಕ್ಕಳ್ರೆ, ಬಾಯಿಗೆ ಬಾಜಾಳಿ ಬಂದಾವ ಮಕ್ಕಳ್ರೆ, ಜೋಡು ಸೂರ್ಯ ಹುಟ್ಟಿತ್ತು ಮಕ್ಕಳ್ರೆ, ಜಗತ್ತು ಪ್ರಳಯ ಆಗಿತ್ತಂತಂದ್ರಂತ. ಆವಾಗ ವಿಷದ ಗಾಳಿ ಹೆಂಗೆ ಬೀಸ್ತೈತೆ ಅಂದರು, ಕೊರೋನಾ ಅನುಭವಿಸಿದೀವಿ. ಕಲ್ಲು ಕೋಳಿ ಕೂಗ್ಯಾವ ಮಕ್ಕಳ್ರೆ ಅಂದರು, ನಮ್ಮ ಫೋನ್ಗಳೆಲ್ಲ ಕಲ್ಲು ಕೋಳೇನ ಇವ.
ಬಾಯಿಗೆ ಬಾಜಾಳಿ ಬಂದಾವ ಮಕ್ಕಳ್ರೆ ಅಂದರು. ಜನ ಅಂದ್ರಂತ ಶಿದ್ರ ಏನು ಹೇಳ್ತಾರು, ದನಗಳಿಗೆ ಬಾಜಾಳಿಗೆ ಹಾಕಾರ, ನಾವ್ಯಾಕೆ ಬಾಜಾಳಿಗೆ ಹಾಕೋನು ಅಂದರು. ಕೊರೋನಾ ಬಂದಾಗ 4 ಬಾಜಾಳಿಗೆ ಹಾಕೊಂಡ್ರೂ ಮನೆ ಬಿಟ್ಟು ಹೊರಗೆ ಬರೋಕ್ಕಾಗಲಿಲ್ಲ. ಪರಂ ಪೂಜ್ಯರ ಕಡೆಗೆ ಹೇಳಿದರು, ಜೋಡು ಸೂರ್ಯ ಹುಟ್ಟಿತ್ತು ಮಕ್ಕಳ್ರೆ ಜಗತ್ತು ಪ್ರಳಯ ಆಗಿತ್ತಂತ ಹೇಳ್ಯಾರ. ಇದೊಂದೇ ಆಗೋದು ಉಳಿದೈತಿ, ಉಳುಕಿದ್ದು ಎಲ್ಲ ಆಗಿದಾವ. ಮುಂದೆ ಕೇಡಗಾಲ ಬಂದಿತ್ತು, ಶರಣರ ಮಡಿಲೊಳಗೆ ಉಳಿದಾವು ಜೀವಿಗಳು ಅಂತ ಹೇಳಿದ್ದಾರೆ. ಯಾವ ಉಳಿತಾವು ಭೂಮಿ ಮೇಲೆ ಅಂತ ಕೇಳಿದರೆ, ಏನು ಇಂಥ ಕಷ್ಟ ನೋವು ಸಂದರ್ಭದೊಳಗೆ ಶರಣರು, ಸಿದ್ಧರು, ಶಿವಯೋಗಿಗಳು, ಜಂಗಮರು, ಹರಗುರು ಚರಮೂರ್ತಿಗಳ ನೆರಳಲ್ಲಿ ಬದುಕನ್ನು ಕಟ್ಕೊಂಡ್ರಿ ಅಂದರೆ ನಿಮ್ಮ ಬದುಕು ಶಾಶ್ವತ ಆಕತ್ತೆ ಅಂತ ಹೇಳಿ ಕಾಲಜ್ಞಾನವನ್ನು ಮಠದ ಪೂಜ್ಯರು ಹೇಳಿದರು. ಶ್ರೀಮಠದಲ್ಲಿ ವರ್ಷಾವಧಿ ಕಾಲಜ್ಞಾನವನ್ನು ಇವತ್ತಿಗೂ ಹೇಳ್ತಾರೆ. ಹಾಗಾಗಿ ಇವತ್ತು ಮನುಕುಲ ಸಂತೋಷವಾಗಿರಬೇಕಂದ್ರೆ ಗುರುವಿನ ನೆರಳೊಳಗಿರಬೇಕು ಅನ್ನೋ ಮಾತನ್ನು ಹೇಳ್ತಾ, ಇಷ್ಟು ಸಮಯವಾದರೂ ಸಮಾಧಾನದಿಂದ ಕೂತಿದ್ದೀರಿ. ತಮಗೆಲ್ಲರಿಗೂ ಧನ್ಯವಾದದೊಂದಿಗೆ ಎಲ್ಲ ನಮ್ಮ ಸಾಧು ಸಮುದ್ರಕ್ಕೆ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ 12 ವಾಣಿಗೆ ವಿರಾಮ. ಹರ ಓಂ ಶಿವ.